ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ KN ರಾವ್ ಗುರೂಜಿ. ಈ ಚಾನಲ್ ಲೈಕ್ ಮಾಡಿ, ಫಾಲೋ ಮಾಡಿ, ಆದಷ್ಟು ಶೇರ್ ಮಾಡಿ. ಇವತ್ತಿನ ವಿಷಯ 2026 ಏಪ್ರಿಲ್ ತಿಂಗಳ ರಾಶಿ ಭವಿಷ್ಯ, ಅದರಲ್ಲಿ ವೃಷಭ ರಾಶಿ. ವೃಷಭ ರಾಶಿಯ ಫಲಾನುಫಲ ಹೇಗಿರುತ್ತೆ, ಗೋಚಾರ ಫಲ ಹೇಗಿರುತ್ತೆ ಮತ್ತು ಗ್ರಹಗತಿಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಏಪ್ರಿಲ್ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಮಿಶ್ರ ಫಲ ಉಂಟಾಗುವಂಥ ಚಾನ್ಸಸ್ಗಳು ತುಂಬ ಇದೆ. ನಿಮ್ಮ ರಾಶ್ಯಾಧಿಪತಿ ಶುಕ್ರ ಲಾಭಸ್ಥಾನದಲ್ಲಿ ಇದ್ದರೂ ಸಹಿತ ಶನಿ ಮತ್ತು ರಾಹು ಪ್ರಭಾವದಿಂದ ನಿಮಗೆ ಕೆಲವು ಸವಾಲುಗಳು ಉಂಟಾಗುವಂಥ ಚಾನ್ಸಸ್ಗಳು ತುಂಬ ಇದೆ. ಇದರಿಂದ ನೀವು ಹೇಗೆ ಪಾರಾಗಬೇಕು ಅನ್ನೋ ಪರಿಹಾರ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಗ್ರಹಗತಿಗಳ ಬಗ್ಗೆ ನೋಡೋಣ. ನಿಮ್ಮ ರಾಶ್ಯಾಧಿಪತಿ ಶುಕ್ರನು ಉದ್ಯೋಗ ಮತ್ತು ಆರ್ಥಿಕ ಸ್ಥಿತಿಯಲ್ಲಿ ಒಳ್ಳೆಯ ಸ್ಥಾನ ಮಾನ ಎಲ್ಲ ರೀತಿ ಸ್ಥಿರತೆಯನ್ನು ನೀಡ್ತಾ ಹೋಗ್ತಾನೆ. ಸೂರ್ಯ ಏಪ್ರಿಲ್ 14ರ ನಂತರ 11ನೇ ಮನೆಯಲ್ಲಿ ಲಾಭ ತರ್ತಾ ಹೋಗ್ತಾನೆ. ಇದರಿಂದ ನಿಮಗೆ ಅನಗತ್ಯ ಖರ್ಚುಗಳು ಜಾಸ್ತಿ ಆಗ್ತಾ ಹೋಗುತ್ತೆ. 14ರ ನಂತರ 11ನೇ ಮನೆಗೆ ಬರೋದ್ರಿಂದ ನಿಮಗೆ ಅನಗತ್ಯ ಖರ್ಚುಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಗುರು ನಿಮ್ಮ ರಾಶಿಯ ಮೇಲೆ ದೃಷ್ಟಿ ಬೀರೋದ್ರಿಂದ ಸಂಕಷ್ಟಗಳಿಂದ ರಕ್ಷಣೆ ಸಿಗುತ್ತಾ ಹೋಗುತ್ತೆ. ಯಾವುದೇ ಸಂಕಷ್ಟ ಬಂದು ನಿಮಗೆ ರಕ್ಷಣೆ ಬೆಂಬಲ ರೂಪದಲ್ಲಿ ಸಿಗ್ತಾ ಹೋಗುತ್ತೆ. ಮತ್ತು ಶನಿ ಗ್ರಹ 11ನೇ ಮನೆಯಲ್ಲಿರೋದ್ರಿಂದ ದೀರ್ಘಕಾಲದ ಲಾಭಕ್ಕೆ ದಾರಿ ಆಗ್ತಾ ಹೋಗುತ್ತಾನೆ. ಆದರೆ ಪರಿಶ್ರಮ ಪಡಲೇಬೇಕಾಗುತ್ತೆ. ನೀವು ಪರಿಶ್ರಮ ಪಟ್ಟರೆ ಮಾತ್ರ ಪ್ರತಿಫಲ ದೊರಕ್ತಾ ಹೋಗುತ್ತೆ. ಇಷ್ಟು ಗ್ರಹಗತಿಗಳ ಬಗ್ಗೆ ನಿಮಗೆ ಮಾಹಿತಿ. ಈಗ ಯಾವ್ಯಾವ ಕ್ಷೇತ್ರಗಳಲ್ಲಿ ಯಾರ್ಯಾರಿಗೆ ಲಾಭದಾಯಕ ಆಗುವಂಥದ್ದು ನಿಮಗೆ ನಾನೀಗ ತಿಳಿಸ್ಕೊಡ್ತೀನಿ. ಉದ್ಯೋಗದಲ್ಲಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗ್ತಾ ಹೋಗುತ್ತೆ. ಪ್ರಭಾವ ಅಂತಂದರೆ ನಿಮ್ಮ ಪ್ರಶಂಸೆಗಳು, ನಿಮಗೆ ಒಂದು ಸನ್ಮಾನ ಆಗಿರ್ಬೋದು, ಈ ರೀತಿಗಳು ಜಾಸ್ತಿ ಆಗುವಂಥ ತಿಂಗಳ ಇದಾಗಿದೆ. ಮತ್ತು ಹೊಸ ಕೆಲಸಕ್ಕೆ ಯಾರು ಪ್ರಯತ್ನಿಸ್ತಾ ಇರ್ತೀರಾ, ಪ್ರತಿ ತಿಂಗಳ ಮೊದಲಾರ್ಧದಲ್ಲಿ ಶುಭ ವಾರ್ತೆ ಸಿಗಲಿದೆ. ನಿಮಗೆ ಒಟ್ಟಿನಲ್ಲಿ ಶುಭ ಸುದ್ದಿ ಸಿಗುವಂಥ ಚಾನ್ಸಸ್ಗಳು ಈ ತಿಂಗಳಲ್ಲಿದೆ. ಹೊಸ ಕೆಲಸಕ್ಕೆ ಯಾರು ಅಪೇಕ್ಷೆ ಪಡ್ತಾ ಇರ್ತೀರಾ, ಸಹೋದ್ಯೋಗಿಗಳಿಂದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾಗುತ್ತೆ. ನಿಮ್ಮ ಕೆಲಸದಲ್ಲಿ ಏನು ಕೆಲಸ ಮಾಡ್ತಾ ಇರ್ತೀರಾ ಅಲ್ಲಿ ನಿಮ್ಮ ಸಹೋದ್ಯೋಗಿಗಳಿಂದ ಸಣ್ಣ ಸಣ್ಣ ಮಾತಿಗೆ ಸ್ವಲ್ಪ ಭಿನ್ನಾಭಿಪ್ರಾಯ ಉಂಟಾಗ್ತಾ ಹೋಗುತ್ತೆ. ಸ್ವಲ್ಪ ಮಾತಿನ ಮೇಲೆ ಸ್ವಲ್ಪ ನಿಗಾ ಇಟ್ಟು ಮಾತಾಡೋದ್ರಿಂದ ನಿಮಗೆ ಎಲ್ಲ ರೀತಿ ಅನುಕೂಲ ಆಗುವಂಥ ಚಾನ್ಸಸ್ಗಳು ತುಂಬ ಇದೆ. ಮತ್ತು ವ್ಯಾಪಾರದಲ್ಲಿ ಹೂಡಿಕೆ ಇದು ಸಕಾರಾತ್ಮಕ ತಿಂಗಳಾಗಿದೆ. ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು, ಏನು ನೀವು ಮಾಡ್ತಾ ಇರ್ತೀರಾ ಇದು ಒಳ್ಳೆಯ ಟೈಮ್. ನಿಮಗೆ ವೃಷಭ ರಾಶಿಯವರಿಗೆ ಏಪ್ರಿಲ್ ತಿಂಗಳು ಒಳ್ಳೆಯ ಟೈಮ್ ಆಗ್ತಾ ಇದೆ. ಮತ್ತು ವಿಶೇಷ ಕಲೆ ಮತ್ತು ಸೌಂದರ್ಯವರ್ಧಕ ಅಥವಾ ಆಹಾರ ಪದಾರ್ಥಗಳ ವ್ಯಾಪಾರಿಗಳಿಗೆ ತುಂಬಾ ಲಾಭಾಂಶ ತರುವಂಥ ಚಾನ್ಸಸ್ಗಳು ತುಂಬಾ ಲಾಭ. ನೀವು ಹಾಕಿದ್ದು 10 ರೂಪಾಯಿ ಆದರೆ 50 ರೂಪಾಯಿ ಲಾಭ ಬರುವಂಥ ಚಾನ್ಸಸ್ಗಳು ನಿಮಗೆ ತುಂಬಾ ಇದೆ. ಮತ್ತು ಪಾಲುದಾರಿಕೆ ವ್ಯವಹಾರ ಮಧ್ಯೆ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕಾಗುತ್ತೆ. ಸ್ವಲ್ಪ ಪಾರ್ಟ್ನರ್ಶಿಪ್ ಡೀಡ್ ಏನು ಮಾಡ್ತಿರ್ತೀರಿ ಅವ್ರ ಕಡೆಯಿಂದ ಸ್ವಲ್ಪ ನೀವು ಜಾಗರೂಕತೆಯಿಂದ ಇರಬೇಕು. ತಲೆಯನ್ನು ಓಡಿಸ್ಬೇಕು. ಜಾಣ್ಮೆಯಿಂದ ಇದ್ದಷ್ಟು ನಿಮಗೆ ಒಳ್ಳೆಯ ಲಾಭದಾಯಕ ಆಗುವಂಥ ಚಾನ್ಸಸ್ಗಳು ತುಂಬ ಇದೆ. ಮತ್ತು ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಹೆಚ್ಚಾಗ್ತಾ ಹೋಗುತ್ತೆ. ವೃಷಭ ರಾಶಿಯಲ್ಲಿ ಯಾರು ಇರ್ತೀರಾ, ಶಿಕ್ಷಣದಲ್ಲಿ ಏನೀಗ ಎಕ್ಸಾಮ್ಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ, ಅವರಿಗೆ ಸ್ವಲ್ಪ ಏಕಾಗ್ರತೆಯಲ್ಲಿ ಒಳ್ಳೆಯ ಪ್ರಶಂಸೆ ಸಿಗ್ತಾ ಹೋಗುತ್ತೆ. ಮತ್ತು ವಿದೇಶ ಶಿಕ್ಷಣ ಮತ್ತು ಉನ್ನತ ವ್ಯಾಸಂಗಕ್ಕೆ ಪ್ರಯತ್ನಿಸುತ್ತಿರೋರಿಗೆ ಏಪ್ರಿಲ್ 15ರ ನಂತರ ಅನುಕೂಲಕರ ಸ್ಥಿತಿ ಮತ್ತು ಅನುಕೂಲಕರ ಸಂದರ್ಭಗಳು ಉಂಟಾಗ್ತಾ ಹೋಗುತ್ತೆ. ಏಪ್ರಿಲ್ 15ರ ನಂತರ ಆರೋಗ್ಯದ ಕಡೆ ಎಲ್ಲರೂ ಸ್ವಲ್ಪ ಗಮನ ಹರಿಸಲೇಬೇಕು. ಏಪ್ರಿಲ್ ತಿಂಗಳಲ್ಲಿ ವೃಷಭ ರಾಶಿಯವರು ವಿಶೇಷವಾಗಿ ಜೀರ್ಣಕ್ರಿಯೆ ಮತ್ತು ಕುತ್ತಿಗೆಯ ಭಾಗದಲ್ಲಿ ಏನು ನೋವು ಉಂಟಾಗ್ತಾ ಇದ್ದರೆ ಸಡನ್ನಾಗಿ ನೀವು ಹಾಸ್ಪಿಟ್ಲಿಗೆ ಹೋಗಿ ತೋರಿಸುವಂಥದ್ದು ತುಂಬಾ ಒಳ್ಳೆಯದು. ಇಲ್ಲ ಅಂತಂದರೆ ಸಣ್ಣ ಪ್ರಮಾಣ ಇದ್ದಿದ್ದು ದೊಡ್ಡ ಪ್ರಮಾಣದಲ್ಲಿ ಬೆಳೆಯುವಂಥ ಚಾನ್ಸಸ್ಗಳು ತುಂಬಾ ಇದೆ. ಆರೋಗ್ಯದ ಸ್ಥಿತಿಯಲ್ಲಿ ಸ್ವಲ್ಪ ಗಮನ ಇರಲೇಬೇಕು. ಮತ್ತು ನಿಮಗೆ ಮನಃಶಾಂತಿಗಾಗಿ ಸ್ವಲ್ಪ ಯೋಗಾಭ್ಯಾಸಗಳನ್ನು ಕೂಡ ಮಾಡುವಂಥದ್ದು ನಿಮಗೆ ಒಳ್ಳೆಯದು. ಪ್ರೀತಿ ಪ್ರೇಮದಲ್ಲಿ ಒಳ್ಳೆಯ ಸುಂದರ ಭಾವನೆಗಳು, ಸುಂದರ ಕ್ಷಣಗಳು ಸಿಗುವಂಥ ಚಾನ್ಸಸ್ಗಳು ತುಂಬ ಇದೆ. ಮತ್ತು ಸಂಗಾತಿಯೊಂದಿಗೆ ವಿದೇಶ ಪ್ರಯಾಣ, ಸ್ವಲ್ಪ ಸಂಗಾತಿಯೊಂದಿಗೆ ಪ್ರವಾಸ ಹೋಗುವ ಸಾಧ್ಯತೆಗಳು ಈ ತಿಂಗಳಲ್ಲಿ ಏಪ್ರಿಲ್ ತಿಂಗಳಲ್ಲಿ ಕೂಡಿ ಬರುತ್ತೆ. ವೃಷಭ ರಾಶಿಯವರಿಗೆ ಸಣ್ಣ ಪುಟ್ಟ ಹಠಗಳು ಇದ್ದರೂ ಸಹಿತ ಎಲ್ಲವನ್ನು ಬಿಟ್ಟು ಒಳ್ಳೆಯದಾಗುವಂಥ ಮುಂದಕ್ಕೆ ಹೋಗಬೇಕಂತ ಭಾವನೆಗಳು ಬರ್ತಾ ಹೋಗುತ್ತೆ. ಪ್ರೀತಿ ಪ್ರೇಮದಲ್ಲಿ ವಿಚಾರದಲ್ಲಿ ಇದ್ದವರಿಗೆ ಮದುವೆಗೆ ಯಾರು ಇಷ್ಟು ದಿನ ಕಾಯ್ತಾ ಇರ್ತೀರಾ, ಭಾಳ ಅಪೇಕ್ಷೆ ಪಡ್ತಾ ಇರ್ತೀರಾ,
ಈ ತಿಂಗಳಲ್ಲಿ ಕಂಕಣ ಭಾಗ್ಯ ಕೂಡಿ ಬರುವಂಥ ಚಾನ್ಸಸ್ಗಳು ತುಂಬ ಇದೆ. ಈ ತಿಂಗಳಲ್ಲಿ ನೀವು ಪ್ರೀತಿಸಿದವರೇ ಮದುವೆ ಆಗ್ಬೋದು, ಇಲ್ಲ ಮನೆಯಲ್ಲಿ ನೋಡಿದರೂ ಕೂಡ ಮದುವೆ ಆಗುವಂಥ ಚಾನ್ಸಸ್ಗಳು ತುಂಬ ಇದೆ. ಮತ್ತು ಈ ತಿಂಗಳಲ್ಲಿ ಮನೆಯಲ್ಲಿ ಶುಭ ಕಾರ್ಯ ನಡೆಯುವ ಚಾನ್ಸಸ್ಗಳು ತುಂಬಾ ಇದೆ. ಅದು ಕಂಕಣ ಭಾಗ್ಯದಲ್ಲೇ ಬಹಳನೇ ಶುಭ ಕಾರ್ಯಗಳು ನಡೆಯುವಂಥ ತಿಂಗಳು ಇದಾಗಿದೆ. ಹಣಕಾಸು ವಿಚಾರದಲ್ಲಂತಂದ್ರೂ ಆದಾಯವು ಚೆನ್ನಾಗಿರುತ್ತೆ. ಏಪ್ರಿಲ್ 14ರ ನಂತರ ಖರ್ಚುಗಳ ಮೇಲೆ ಹಿಡಿತ ಹಿಡ್ಕೊಳ್ಳೇಬೇಕು ನೀವು. ಸುಮ್ಮನೆ ಅನಗತ್ಯ ಖರ್ಚು, ಅದು ತೊಗೊಂಡೆ ಇದು ತೊಗೊಂಡೆ, ಅದು ಏನೋ ಒಂದು ಜೂಜಾಡಕ್ಕೆ ತೊಗೊಂಡೆ, ಇಲ್ಲ ಇನ್ನೊಂದು ಮತ್ತೊಂದು ಅವರಿಗೋಸ್ಕರ ಇವರಿಗೋಸ್ಕರ ಸಹಾಯ ಮಾಡೋಕ್ಕೆ ಹೋದೆ. ಹಣಕಾಸಿನಲ್ಲಿ ಸ್ವಲ್ಪ ನೀವು ಜಾಗರೂಕತೆಯಿಂದ ಇರಬೇಕು. ಅಥವಾ ಅನಿರೀಕ್ಷಿತವಾಗಿ ಪ್ರಯಾಣಕ್ಕೆ ಹೋಗೋದು, ಯಾರೋ ಕರೆದ್ರು ಟ್ರಿಪ್ಪಿಗೆ ಹೋಗೋಣ ಅಂತ, ಅಲ್ಲಿಗೆ ನೀವು ಹೋಗೋದು, ಇಲ್ಲ ನೀವು ಒಬ್ರಿಗೊಬ್ಬರೇ ಎಲ್ಲೋ ಬೇಕಾದ್ರೂ ತಿರ್ಗಾಡಕ್ಕೆ ಹೋಗೋದು, ಈ ರೀತಿಗಳು ಸ್ವಲ್ಪ ನೀವು ಕಡಿಮೆ ಮಾಡಿದಷ್ಟು ಹಣಕಾಸಿನಲ್ಲಿ ನಿಮಗೆ ಸ್ವಲ್ಪ ಖರ್ಚುಗಳು ಕಮ್ಮಿ ಆಗ್ತಾ ಹೋಗುತ್ತೆ. ಇಷ್ಟು ವೃಷಭ ರಾಶಿಯವರ ಫಲಾನುಫಲ ಮತ್ತು ಗೋಚಾರ ಫಲಗಳು ಇವೆ. ಇದೆಲ್ಲದಕ್ಕಿಂತ ಮೀರಿದ್ದು ಮತ್ತೆ ನಿಮ್ಮಲ್ಲಿ ಏನಾದರೂ ಸಮಸ್ಯೆಗಳು ಕಾಡ್ತಾ ಇದೆಯಾ? ಆರ್ಥಿಕ ಅಡೆತಡೆಗಳು ಕಾಡ್ತಾ ಇದೆಯಾ? ಮನೆಯಲ್ಲಿ ಶಾಂತಿ ನೆಮ್ಮದಿ ಇಲ್ವಾ? ಮತ್ತು ಇನ್ನಿತರ ಗುಪ್ತ ಸಮಸ್ಯೆಗಳು ಏನಾದ್ರು ಇದ್ರೂ ಸಹಿತನೂ ಪ್ರತಿ ಮಂಗಳವಾರ ಶುಕ್ರವಾರ ಅಮ್ಮನವರ ದರ್ಶನ ಪಡೆದು ಅಲ್ಲಿಯ ಸೇವೆ ಮತ್ತು ಪೂಜೆಯನ್ನು ಮಾಡಿಸಿ ನಿಮಗೆ ಎಲ್ಲ ರೀತಿಯ ಕಷ್ಟ ಕಾರಣಗಳು, ದೋಷಗಳು, ಅಡೆತಡೆಗಳು, ಅನಾರೋಗ್ಯಕ್ಕೆ ಏನಾದ್ರು ಈಡಾದರೆ ಅದೆಲ್ಲ ರೀತಿ ಸರ್ವ ದೋಷಗಳು ಎಲ್ಲ ರೀತಿಯಿಂದನೂ ಕಡಿಮೆ ಆಗ್ತಾ ಬರುತ್ತೆ. ಇನ್ನೂ ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸಿ.